ಪಾಂಡವರ ಪತ್ನಿ ದ್ರೌಪದಿ ಒಬ್ಬಳೇ, 5 ಮಂದಿ ಪಾಂಡವರಿಗೆ ಒಬ್ಬಳೇ ಪತ್ನಿ ಹೇಗೆ? ಬಲರಾಮದೇವರು ಬ್ರಹ್ಮಹತ್ಯಾ ದೋಷಕ್ಕೆ ಪರಿಹಾರಕವಾಗಿ ತೀರ್ಥಯಾತ್ರಾ ಪ್ರಸಂಗದಲ್ಲಿ ಬ್ರಹ್ಮಹತ್ಯೆ ಮಾಡಿದರು ಅಂತ ಕೇಳುತ್ತೇವೆ. ಯಾಕೆ ಮಾಡಿದರು ಅವರು? ಅದೇ ರೀತಿ ಇನ್ನು ಪಾಂಡವರಿಂದ ದ್ರೌಪದಿಯಲ್ಲಿ ಹುಟ್ಟಿದಂತಹ 5 ಮಂದಿ ಆ ಮಕ್ಕಳು ಮಹಾರಥಿಕರು ಅಂತ ಅನಿಸಿಕೊಂಡವರು ವಿವಾಹವಾಗದೆಯೇ ಸತ್ರಲ್ಲ. ಯಾಕೆ ಸತ್ರವರು? ಅನಾಥರಂತೆ ಸಾಯುವಂತಹ ಸ್ಥಿತಿ ಬಂತಲ್ಲ, ಯಾಕೆ ಹಾಗಾಯಿತು? ಇದು ನನ್ನ ಮಹಾಭಾರತದಲ್ಲಿ ನನಗೆ ಇರುವಂತಹ ಜಿಜ್ಞಾಸೆಗಳು, ಇದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಕೇಳಿದವಾಗ ಪಕ್ಷಿ ರೂಪದಲ್ಲಿರುವಂತಹ ಜ್ಞಾನಿಗಳು ಹೇಳ್ತಾರೆ, ನಮಸ್ಕೃತ್ಯ ಸುರೇಶಾಯ ವಿಷ್ಣವೇ ಪ್ರಭವಿಷ್ಣವೇ ಪುರುಷಾಯ ಪ್ರಮೇಯಾಯ ಶಾಶ್ವತಾಯ ಅವ್ಯಯಾಯ ಚ ಚತುರ್ವ್ಯೂಹಾತ್ಮನೆ ತಸ್ಮೈ ತ್ರಿಗುಣಾಯ ಗುಣಾಯ ಚ ವರಿಷ್ಠಾಯ ಗರಿಷ್ಠಾಯ ವರೇಣ್ಯಾಯ ಅಮೃತಾಯ ಚ ಯಸ್ಮಾದಣುತರಂ ನಾಸ್ತಿ ಯಸ್ಮಾನ್ನಾಸ್ತಿ ಬೃಹತ್ತರಂ ಯೇನ ವಿಶ್ವಮಿದಂ ವ್ಯಾಪ್ತಂ ಅಜೇನ ಜಗದಾದಿನ ಆವಿರ್ಭಾವಿ ತಿರೋಭಾವ ದೃಷ್ಟಾದೃಷ್ಟ ವಿಲಕ್ಷಣಂ ವದಂತಿ ಯತ್ ಸೃಷ್ಟಮಿದಂ ತಥೈವಾಂತೆ ಚ ಸಂಹೃತಂ. ಎಂಥ ಮಾತು ಅಂತಾರಂತಂದರೆ, ಅವರು ಆರಂಭ ಮಾಡುವುದೇ ಸಕಲ ದೇವೋತ್ತಮನಾದ ಎಲ್ಲದರ ಮೂಲ ಕಾರಣನಾದ ಮಹಾವಿಷ್ಣು ಅವನು ಹೀಗೆ ಅಂತ ನಮಗೆ ನಿರೂಪಿಸಲಿಕ್ಕೆ ಆಗುವುದಿಲ್ಲ. ಅಂತಹ ಮಹಾಪುರುಷ ಶಾಶ್ವತ ಏಕಪ್ರಕಾರವಾಗಿರ್ತಾನೆ. ಯಾರು ಏನು ಎಲ್ಲಿ ಹೇಗೆ ಬೇಕಾದರೂ ಆಗಲಿ, ತನ್ನಲ್ಲಿ ಯಾವುದೇ ವಿಕಾರ ಇಲ್ಲ. ಈ ರೀತಿಯಲ್ಲಿ ವಿಕಾರರಹಿತನಾದ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಅವನು ಎಂಥವನಿನ್ನು ಚತುರ್ವ್ಯೂಹಾತ್ಮನೇ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ಆ ವ್ಯೂಹರೂಪಗಳನ್ನು ತಾನು ಪಡ್ಕೊಳ್ತಾನೆ, ಸ್ವೀಕಾರ ಮಾಡ್ತಾನೆ. ಅವನಲ್ಲಿ ಗುಣ ಇಲ್ಲ, ಗುಣಗಳು ಅವನಲ್ಲಿ ಅಧೀನವಾಗಿ ಉಂಟು. ಗುಣ ಇಲ್ಲ ಅಂದರೆ ಸತ್ವರಜಸ್ತಮೋರೂಪವಾದ ಗುಣಗಳಿಲ್ಲ ಅಂತರ್ಥ. ಮತ್ತು ಸಗುಣಾಯಾಚ, ಅವನು ಸಗುಣ ಹೌದು. ಯಾಕೆ? ಜ್ಞಾನ, ಆನಂದ, ಸರ್ವಜ್ಞತ್ವ, ಸರ್ವಕರ್ತೃತ್ವ, ಸ್ವಾತಂತ್ರ್ಯ ಇತ್ಯಾದಿ ಎಲ್ಲ ಸದ್ಗುಣಗಳೆಲ್ಲ ಅವನಲ್ಲಿ ತುಂಬಿ ಉಂಟು. ಅವನಿಗಿಂತ ಇನ್ನೊಬ್ಬ ವರಿಷ್ಠ ಇಲ್ಲ, ಅವನಿಗಿಂತ ಮೇಲ್ಮಟ್ಟದವ ಇಲ್ಲ, ಅವನಿಗಿಂತ ಗರಿಷ್ಠ ಇಲ್ಲ. ಎಲ್ಲರೂ ಅವನನ್ನು ಉಪಾಸನೆ ಮಾಡಲೇಬೇಕಾದದ್ದು. ಅಂತಹ ಅಮೃತ ಸ್ವರೂಪನಾದ, ಯಾರಿಂದ ಭಗವಂತನ ಅಣುತ್ವ ಅಂತಂದರೆ ಅದಕ್ಕಿಂತ ಅಣುವಾದದ್ದು ಇನ್ನೊಂದಿಲ್ಲ. ಭಗವಂತನ ಮಹತ್ವವನ್ನು ಹೇಳೋಣವೇ ಅಂತಂದರೆ ಅದಕ್ಕಿಂತ ಮಹತ್ವವಾದ್ದು ಇನ್ನೊಂದು ಇಲ್ಲ. ಹೀಗೆ ಯಸ್ಮಾತ್ ಅಣುತರಂ ನಾಸ್ತಿ ಯಸ್ಮಾನ್ನಾಸ್ತಿ ಚ ಬೃಹತ್ತರಂ, ಎಲ್ಲ ಕಡೆಯಲ್ಲಿ ಒಳ ಹೊರಗಡೆ ತುಂಬಿಕೊಂಡಿದ್ದಾನೆ ಆ ಪರಮಾತ್ಮ. ಅಂತಹ ಭಗವಂತನನ್ನು ನಮಸ್ಕಾರ ಮಾಡಿ, ಯಾವ ಭಗವಂತನ ಮುಖದಿಂದ ಋಕ್, ಸಾಮ ಇತ್ಯಾದಿ ವೇದಗಳೆಲ್ಲ ಉದ್ಗಿರವಾಯಿತೋ, ಅದನ್ನು ಯಾವ ಬ್ರಹ್ಮದೇವರು ತಾವು ಸ್ವೀಕರಿಸಿದರೋ ಅಂತಹ ಆ ಭಗವಂತನ ನಮಸ್ಕಾರ ಮಾಡಿ, ವ್ಯಾಸ ಅದ್ಭುತ ಲೀಲೆಯಿಂದ ಅನಾಯಾಸವಾಗಿ ಅದ್ಭುತವಾದ ಒಂದು ಕೃತಿಯನ್ನು ಕೊಟ್ಟಂತಹ ವ್ಯಾಸರು ಅವರಿಗೆ ಸಮ್ಮತವಾದ ರೀತಿಯಲ್ಲಿ ಮಹಾಭಾರತದ ನಿಮ್ಮ ಜಿಜ್ಞಾಸೆಗೆ ನಾವು ಉತ್ತರಿಸ್ತೇವೆ. ಯಾಕೆಂದರೆ ಅವರಿಗೆ ಮಹಾಭಾರತ ಗ್ರಂಥ ರಚನೆ ಮಾಡಬೇಕು ಅಂತ ನೆಪ ಅಷ್ಟೇ ಹೊರತು ಅಲ್ಲಿ ಪ್ರಧಾನ ಏನಂತಂದರೆ ನಮಗೆ ಧರ್ಮದ ಬೋಧನೆ ಮಾಡಬೇಕಿತ್ತು. ಆ ನೆಪದಲ್ಲಿ ಧರ್ಮವನ್ನು ಬೋಧಿಸಿದರು. ಯಾರದು ಅಂತಂದರೆ, ಈಗ ನಾರಾಯಣ ಅಂತ ಕರೀತೇವೆ. ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಉಲ್ಲೇಖ ಮಾಡಿದ್ದುಂಟು ನಾರಾಯಣ ಶಬ್ದದ ಅರ್ಥವನ್ನು. ಅದು ಸಂದರ್ಭ ಅಲ್ಲಿ ಬರುವಾಗ ಬಹುಶಃ ಸ್ಕಾಂದೇಪ್ಯುಕ್ತಂ, ಅದು ಸ್ಕಾಂದ ಪುರಾಣದ ಒಂದು ವಾಕ್ಯವನ್ನು ಉಲ್ಲೇಖಿಸ್ತಾರೆ. ಇಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಅಂಥದ್ದೇ ವಾಕ್ಯ ಕಾಣಿಸ್ತದೆ. ಆಪೋ ನಾರಾ ಇತಿ ಪ್ರೋಕ್ತಾಃ ಮುನಿಭಿಃ ತತ್ವದರ್ಶಿಭಿಃ ಅಯನಂ ತಸ್ಯತಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಅಂತ ಒಂದು ಪಾದದಲ್ಲಿ ಮಾತ್ರ ವ್ಯತ್ಯಾಸ. ಆಪೋ ನಾರಾ ಇತಿ ಪ್ರೋಕ್ತಾಃ ಅಪೋ ವೈ ನರಸೂರಮಃ ಅಂತ ಅಲ್ಲಿ ಬಂದರೆ, ಇಲ್ಲಿ ಆಪೋ ನಾರಾ ಇತಿ ಪ್ರೋಕ್ತಾಃ ಮುನಿಭಿಃ ತತ್ವದರ್ಶಿಭಿಃ. ತತ್ವಜ್ಞಾನಿಗಳೆಲ್ಲ ನಾರಾಯಣ ಶಬ್ದದ ಅರ್ಥವನ್ನು ಹೇಗೆ ತಿಳ್ಕೊಳ್ತಾರೆ ಅಂತಂದರೆ, ನಾರಾ ಅಂತಂದರೆ ನೀರು ಅಂತ ಅರ್ಥ. ನಮ್ಮ ಕನ್ನಡದಲ್ಲಿ ನೀರು ಆಯಿತು, ಸಂಸ್ಕೃತದಲ್ಲಿ ನಾರ ಅಂತ. ಯಾರಿಗೆ ನೀರೇ ಆಶ್ರಯವಾಗಿ ಉಂಟೋ ಅಯನಂ ತಸ್ಯ ತಾಹ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಅರ್ಥಾತ್ ಕ್ಷೀರ ಸಮುದ್ರ ಶಾಯಿ ಅಂತ ಅರ್ಥ. ನೀರಲ್ಲಿರುವವ, ನೀರೇ ಆಶ್ರಯವಾಗಿ ಉಳ್ಳವ ಅಂತಾರೆ, ನೀರಲ್ಲೇ ಮಲಗಿದವ, ಕ್ಷೀರ ಸಮುದ್ರದಲ್ಲೇ ಮಲಗಿದವ ಅಂತ. ಅಂತಹ ಪರಮಾತ್ಮ
ತಾನು ಏನು ಮಾಡ್ತಾನೆ ಅಂತಂದರೆ 4 ರೂಪವನ್ನು ಧಾರಣೆ ಮಾಡ್ತಾನೆ. ಒಂದು ಮೂಲ ರೂಪ, ನಾರಾಯಣ ಮೂಲ ರೂಪ, ಅನಂತರದಲ್ಲಿ ಅದರಿಂದ ಅಭಿವ್ಯಕ್ತವಾದದ್ದು 4 ರೂಪಗಳು. ಅದರಲ್ಲಿ ಒಂದು ರೂಪ ಅದು ವಾಸುದೇವ ರೂಪ. ಅದು ಹೇಗೆ ಅಂತಂದರೆ ದೂರಸ್ಥಾಚ ಅಂತಿಕಸ್ಥಾಚ ವಿಜ್ಞೇಯಾಸ ಗುಣಾತಿಗ. ಅದು ಹತ್ತಿರದಲ್ಲುಂಟು, ದೂರದಲ್ಲುಂಟು, ಒಳಗುಂಟು, ಹೊರಗುಂಟು, ಎಲ್ಲ ಕಡೆಯಲ್ಲಿ ಉಂಟು. ಆದ್ದರಿಂದ ವಾಸುದೇವ ರೂಪ ಅಂತ ಅದನ್ನು ಕರೆಯುವುದು. ಇಲ್ಲಿ ಬಂದಂತೆ ವ್ಯಾಖ್ಯಾನ, ಯಾಕೆಂದರೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂದದ್ದುಂಟು. ಆಚಾರ್ಯ ಹೇಳುವಾಗ ವಾಸುದೇವ ಮುಕ್ತಿಪ್ರದವಾದ ರೂಪ ವಾಸುದೇವ ರೂಪ. ವಾಸುದೇವ ರೂಪ ಅಂತಂದರೆ ವಾಸುದೇವ ರೂಪ ಎಲ್ಲ ಕಡೆಯಲ್ಲಿ ಒಂದೇ ರೀತಿಯಲ್ಲಿ ಚಿಂತನೆ ಮಾಡಲಿಕ್ಕಿಲ್ಲ. ನಾವು ಚತುರ್ವ್ಯೂಹದಲ್ಲಿ ಚಿಂತನೆ ಮಾಡುವಾಗ ವಾಸುದೇವ ರೂಪದ ಒಂದು ಕ್ರಮ, ಯಾಕೆಂದರೆ ಇನ್ನು ಚತುರ್ಮೂರ್ತಿಯಲ್ಲಿ ಇದು ಮಾಡುವಾಗ ಅದು ಮುಕ್ತಿಪ್ರದವಾದ ವಾಸುದೇವ ರೂಪ. ಧ್ರುವನಿಗೂ ವಾಸುದೇವ ರೂಪ ಕಾಣಿಸಿದೆ. ಧ್ರುವನು ಕಂಡ ರೂಪ ಅದು ವಾಸುದೇವ ರೂಪವೇ. ಆ ವಾಸುದೇವ ಅಂತ ರೂಪ ಭಗವಂತನ 24 ರೂಪಗಳಲ್ಲೂ ಬಂದಿದೆ. ವಿಷ್ಣು ಸಹಸ್ರನಾಮದಲ್ಲೂ ಒಂದು ಬಂದಿದೆ. ಅದೆಲ್ಲ ಬೇರೆ ಬೇರೆ ಆದರೂ ಒಂದೇ, ಬೇರೆ ಬೇರೆ ಆದರೂ ಒಂದೇ. ಅದೇ ನಮ್ಮ ವಿಶೇಷ. ಬೇರೆ ಬೇರೆ ಆಗಿದ್ದರೂ ಒಂದೇ ಇರ್ತದಲ್ವಾ, ಒಂದೇ ಆಗಿದ್ದರೂ ಬೇರೆ ಬೇರೆ ಕಾಣಿಸ್ತದಲ್ವಾ, ಅದು ವಿಶೇಷ. ಆಚಾರ್ಯರ ಸಿದ್ಧಾಂತದ ವಿಶೇಷ ಅದು. ಅಭೇದೇಪಿ ಭೇದ ಕಾರ್ಯಕಾರಿ ಅಂತ. ಭೇದ ಇಲ್ಲದಿದ್ದರೂ ಕೂಡ ಭೇದದ ವ್ಯವಹಾರ ಉಂಟು. ರಾಮನಿಗೂ ಕೃಷ್ಣನಿಗೂ ಭೇದ ಇಲ್ಲ. ಭೇದ ಇಲ್ವಾ? ಭೇದ ಉಂಟು. ಭೇದ ಉಂಟಾ? ಇಲ್ಲ. ಹಾಗಿದ್ದರೆ ಭೇದದ ವ್ಯವಹಾರ ಉಂಟು. ಎಲ್ಲ ಕಡೆಯಲ್ಲಿ ಕೂಡ ರಾಮ ಕೃಷ್ಣ ಒಬ್ಬರೇ ಆದರೂ ಕೂಡ ರಾಮನ ಹೆಂಡತಿ ರುಕ್ಮಿಣಿ ಅಂತ ಯಾರೂ ಕರೆಯುವುದಿಲ್ಲ, ಕೃಷ್ಣನ ಹೆಂಡತಿ ಸೀತೆ ಅಂತ ಯಾರೂ ಕರೆಯುವುದಿಲ್ಲ. ಹಾಗಿದ್ದರೆ ಭೇದ ಇಲ್ಲದಿದ್ದರೂ ಕೂಡ ಭೇದದ ಕಾರ್ಯ ಉಂಟು, ಭೇದದ ವ್ಯವಹಾರ ಉಂಟು. ಹೀಗೆ ಭಗವಂತ ವಾಸುದೇವ ರೂಪ ಈ ರೀತಿಯಲ್ಲಿ ಅದು ಒಳಗೆ ಹೊರಗಡೆಲ್ಲ ತುಂಬಿಕೊಂಡದ್ದು. ಅನಂತರದಲ್ಲಿ ಇನ್ನೊಂದು ರೂಪ ಸಂಕರ್ಷಣ ರೂಪ. ದ್ವಿತೀಯ ಪೃಥ್ವೀ ಮೂರ್ಧನ ಶೇಷಾಖ್ಯ ಧಾರಯತ್ಯತಃ. ಅದೇನು ಮಾಡ್ತದೆ? ಅದು ಶೇಷಾಖ್ಯ ಅಂತ, ಶೇಷ ಎಂಬ ಹೆಸರು ಅಂತ. ಶೇಷನಲ್ಲಿ ಸಂಕರ್ಷಣ ಸ್ವರೂಪಿ ಶೇಷ ರೂಪದಿಂದ ಶೇಷ ನಾಮಕನಾಗಿ ಒಳಗಿದ್ದು ಇಡೀ ಭೂಮಿಯನ್ನು ತಾನು ಧಾರಣೆ ಮಾಡ್ತಾನೆ. ಇದು ಸಂಕರ್ಷಣ ರೂಪ ಭಗವಂತನದ್ದು. ಅನಂತರದಲ್ಲಿ ಭಗವಂತನ ಅದು ಸ್ವಲ್ಪ ವ್ಯತ್ಯಾಸ, ಯಾಕೆಂದರೆ ಅದು ಪುರಾಣದ ಕ್ರಮ. ಕೆಲವು ಕಡೆಯಲ್ಲಿ ಕಾಲ ವ್ಯತ್ಯಾಸ, ಕೆಲವು ಕಡೆಯಲ್ಲಿ ವ್ಯಕ್ತಿ ವ್ಯತ್ಯಾಸ, ಕಥಾ ವ್ಯತ್ಯಾಸ, ಇದೆಲ್ಲ ಮಾಡಿ ಹೇಳುವಂಥದ್ದು ಅದು ಪುರಾಣದ ಕ್ರಮಗಳು. ಆದ್ದರಿಂದ ಅವರು ಹೇಳುವಾಗ ಅಲ್ಲಿ ತೃತೀಯ ಕರ್ಮ ಕುರುತೆ ಪ್ರಜಾಪಾಲನ ತತ್ಪರ. ಹೊಸ ಆಚಾರ್ಯರು ತಾತ್ಪರ್ಯ ಹೇಳುವಾಗ ಸ್ಥಿತಿ ಮಾಡುವ ರೂಪ ಅದು ಅನಿರುದ್ಧ ರೂಪ, ಇಲ್ಲಿ ಪ್ರದ್ಯುಮ್ನ ರೂಪ ಅಂತ ಅಂದುಕೊಂಡು ಹೀಗೆ ಇದು ಪ್ರಜಾ ಪಾಲನೆ ಮಾಡ್ತದೆ. ಅನಂತರದಲ್ಲಿ ಅನಿರುದ್ಧ ರೂಪ ಅದು ಕ್ಷೀರ ಸಮುದ್ರದಲ್ಲಿ ಶೇಷಶಲ್ಪಶಾಹಿಯಾಗಿ ಇದೆ, ಅದು ಸೃಷ್ಟಿ ಮಾಡ್ತದೆ ಅಂತ ಹೀಗೆ ಭಗವಂತನ 4 ರೂಪಗಳ ಬಗ್ಗೆ ಹೇಳ್ತಾ, ಆ ಭಗವಂತ ಇಷ್ಟು ಉಂಟಲ್ಲ, ಆ 4 ರೂಪ ಇರುವುದು ಕೇಳಿದ್ರು ಹೇಳ್ತಾರೆ, ಇಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಜೈಮಿನೇ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜತ್ಯಸೌ. ಅದು ಏನು ಮಾಡ್ತದೆ ಅಂತಂದರೆ, ಎಲ್ಲೆಲ್ಲಿ ಧರ್ಮದ ಗ್ಲಾನಿ ಆಗ್ತದೆ, ಅಧರ್ಮದ ಅಭ್ಯುತ್ಥಾನ ಆಗ್ತದೆ, ಆವಾಗ ತನ್ನನ್ನು ನಾನು ಭೂಮಿಯಲ್ಲಿ ಕಾಣಿಸಿಕೊಳ್ತದೆ, ಯಾವುದೋ ಒಂದು ರೂಪದಿಂದ ಕಾಣಿಸಿಕೊಳ್ತದೆ. ಆದ್ದರಿಂದಲೇ ಹಿಂದೆ ಹಿರಣ್ಯಾಕ್ಷ ಭೂಮಿಯನ್ನು ಕಳಚುವ ಸಂದರ್ಭದಲ್ಲಿ ಅವನನ್ನು ಸಂಹಾರ ಮಾಡಿ ಪುನಃ ಭೂಮಿಯನ್ನು ಸ್ಥಾಪಿಸುವುದಕ್ಕೆ ಹಿರಣ್ಯಾಕ್ಷನಾಗಿ ಬಂದ. ಕೃತ್ವಾನ್ ನೃಸಿಂಹರೂಪಂಚ ಹಿರಣ್ಯಕಶಪುರಹತಃ. ಹಿರಣ್ಯಕಶಪನ್ನು ಸಂಹಾರ ಮಾಡುವಾಗ ತಾನು ನರಸಿಂಹರೂಪವನ್ನು ಧಾರಣೆ ಮಾಡಿಕೊಂಡ. ಹೀಗೆ ವಾಮನಾದಿ ಅನೇಕ ರೂಪವನ್ನು ಅವನು ಭಗವಂತ ಧಾರಣೆ ಮಾಡಿದ್ದಾನೆ. ಈಗ ಮಥುರಾಪತಿಯಾಗಿ ಕೃಷ್ಣಾಭಿಧಾನದಿಂದ ಅಲ್ಲಿ ಮಹಾಭಾರತದ ಕಾಲದಲ್ಲಿ ಕಾಣಿಸಿಕೊಂಡಿದ್ದ. ಅದು ಸಾತ್ವಿಕೀ ಮೂರ್ತಿ ಅದು. ಆದ್ದರಿಂದ ಹೀಗೆ ದೇವತ್ವೇತ ಮನುಷ್ಯೇತ ಮನುಷ್ಯತ್ವೇ ತಿರ್ಯಜ್ಞೋನೋಚ ಸಂಸ್ಥಿತ ಗೃಹ್ಣಾತಿ ತತ್ಸ್ವಭಾವಂಚ ವಾಸುದೇವೇಚ್ಛೆಯ ಸದಾ. ತಾನು ಸ್ವತಂತ್ರವಾಗಿ ತನ್ನ ಇಚ್ಛೆಯಿಂದಲೇ ತಾನು ದೇವತ್ವದಲ್ಲಿ ಅಂದರೆ ವಾಮನನಾಗಿ ಬರುವಾಗ ಆಗಿರ್ಬೋದು, ಮನುಷ್ಯತ್ವದಲ್ಲಿ ರಾಮಕೃಷ್ಣಾದಿ ರೂಪಗಳಲ್ಲಿ ಬರುವಾಗ ಇರ್ಬೋದು, ತಿರ್ಯಜ್ಞೋನಿಯಲ್ಲಿ ಅಂದರೆ ವರಾಹವೋ ಇನ್ನಿತರ ಮತ್ಸ್ಯ ಇತ್ಯಾದಿ ರೂಪದಲ್ಲಿ ಬರುವಾಗಲೂ ಕೂಡ ಅದು ಭಗವಂತ ಅದರ ಸ್ವಭಾವವನ್ನು ಅನುಸರಿಸ್ತಾನೆ. ಯಥಾ ಯುಗಂ ಯಥಾ ವಯಃ, ಅದೊಂದು ದೇವರ ಕ್ರಮ. ಅದು ತಾನು ಯಾವ ಯುಗದಲ್ಲಿ ಹುಟ್ಟಿದ್ದಾನೆ, ತಾನು ಯಾವ ವಯಸ್ಸಿನಲ್ಲಿರ್ತಾನೆ, ಅದಕ್ಕನುಸಾರವಾಗ ಚೇಷ್ಟೆಯನ್ನು ಮಾಡ್ತಾ ಬರುವುದು. ತಾವು ಯಾವ ಯೋನಿಯಲ್ಲಿ ಹುಟ್ಟಿದ್ದಾನೆ, ಆ ಯೋನಿಗನುಸಾರವಾಗಿ, ಆ ವಯಸ್ಸಿಗನುಸಾರವಾಗಿ, ಯುಗಕ್ಕನುಸಾರವಾಗಿ ತಾನು ವರ್ತಿಸುವುದು ಇದು ಭಗವಂತನ ಒಂದು ಸ್ವಭಾವ ಎಂಬುದನ್ನು ಅವರು ಹೇಳ್ತಾ, ಆದ್ದರಿಂದಾಗಿ ಮಾನುಷತ್ವಂ ಗತೋ ವಿಷ್ಣು ಶೃಣುಶ್ವಾಸ್ಯೋತ್ತರಂ ಪುನಃ.
ಹೀಗೆ ಮನುಷ್ಯತ್ವವನ್ನು ತಾನು ಪಡ್ಕೊಂಡು ಮನುಷ್ಯರಾಗಿ ಕೃಷ್ಣನಾಮದಿಂದ ತಾನು ಅವತರಿಸಿದ್ದಾನೆ. ಇನ್ನು ಅವರು ಹೇಳಿದ ಮುಂದಿನ ಪ್ರಶ್ನೆಗಳುಂಟು. ಮನುಷ್ಯತ್ವ ಯಾಕೆ ಬಂತು ಅಂತ ಹೇಳಿದರು. ಅದು ಸ್ವೇಚ್ಛೆಯಿಂದ ಭಗವಂತ ಸ್ವೀಕರಿಸ್ತಾನೆ, ಅದಕ್ಕೆ ಅಷ್ಟೇ ಕಾರಣ. ಮನುಷ್ಯನಾಗಿ ಕೃಷ್ಣ ಅವತರಿಸಿದೆ ಎಂಬ ಕಾರಣಕ್ಕೆ ನಮ್ಮಲ್ಲಿರುವಂತಹ ದುರ್ಗುಣಗಳುಂಟು, ಸತ್ವರಜ ತಮೋರೂಪವಾದ ಗುಣಗಳ ಬಂಧನ ಉಂಟು ಅಂತ ಅರ್ಥ ಅಲ್ಲ. ಒಬ್ಬ ಪೊಲೀಸ್ ಪೇದೆ ಆರಕ್ಷಕ ಠಾಣೆಯಲ್ಲಿದ್ದಾನೆ ಎಂಬ ಕಾರಣಕ್ಕೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ, ಅವನು ಅಪರಾಧಿ ಅಂತ ಅರ್ಥ ಅಲ್ಲ. ಪೊಲೀಸ್ ಸ್ಟೇಷನ್ ನೋಡಿದ್ದೇನೆ ಅವನನ್ನು, ಪೊಲೀಸನ್ನು ಇನ್ಸ್ಪೆಕ್ಟರ್ ನಾನು ಪೊಲೀಸ್ ಸ್ಟೇಷನ್ ನೋಡಿದ್ದೇನೆಂಬ ಕಾರಣಕ್ಕೆ ಅವನು ಅಪರಾಧಿಯೇ ಇಲ್ಲ. ಹಾಗಿದ್ರೆ ಅವನು ಅಲ್ಲಿದ್ದಾನೆ. ಹೌದು, ಯಾರು ಅಪರಾಧಿಗಳು ಅವರನ್ನು ಶಿಕ್ಷಿಸೋದಕ್ಕೋಸ್ಕರ ಅಲ್ಲಿದ್ದಾನೆ ಅಷ್ಟೆ. ಯಾರು ನಿರಪರಾಧಿಗಳು ಅವರಿಗೆ ನ್ಯಾಯ ದೊರಕಿಸೋದಕ್ಕಾಗಿ ಅಲ್ಲಿದ್ದಾನೆ. ಹೇಗೋ ಅದೇ ರೀತಿ ಭೂಮಿಯಲ್ಲಿ ಮನುಷ್ಯರಾಗಿ ದೇವರು ಯಾಕೆ ಬಂದ, ಅವನಿಗೆ ಬಂಧಕ ಅಲ್ಲ ಅದು. ಯಾರು ಅಪರಾಧಿಗಳು ಅವರನ್ನು ಶಿಕ್ಷಿಸೋದಕ್ಕೆ, ಯಾರು ನಿರಪರಾಧಿಗಳು ಅವರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಭಗವಂತ ಈ ಭೂಮಿಯಲ್ಲಿ ಬಂದಿದ್ದಾನೆ. ಅದಕ್ಕೋಸ್ಕರ ಮನುಷ್ಯನಾಗಿ ಬಂದ ಎಂಬಂತಹ ಉತ್ತರವನ್ನು ಹೇಳಿ ಮುಂದಕ್ಕೆ ಬರುವಂತಹ ಕಥೆ ಪಾಂಡವರು ಯಾರು.